ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇದು ರಾಯರ ಸನ್ನಿಧಿಯಲ್ಲಿ ಇರೋಂತಹ, ಅಂದರೆ ರಾಯರು ಅಂತಂದರೆ ನೆನಪಾಗುವಂಥದ್ದು ಇದೇನೆ ನಮಗೆ. ಸೊ ನಾವು ಲಾಸ್ಟು ಅಂದರೆ ನ್ಯೂ ಇಯರ್ ಟೈಮಲ್ಲಿ, ಡಿಸೆಂಬರ್ ಎಂಡಿಂಗ್ ಟೈಮಲ್ಲಿ ನಾವು ಒಂದು ಮಂತ್ರಾಲಯ ಹೋಗಿದ್ವಿ. ಆ ಮಂತ್ರಾಲಯ ಟೈಮಲ್ಲಿ ಮಾಡಿದ್ದ ವಿಡಿಯೋಗಳಿದು. ಆ ಮಂತ್ರಾಲಯದಲ್ಲಿ ಏನಂತ ಅನ್ನಿಸ್ತಂತಂದರೆ, ಹೋದಾಗ ಒಂದು ಯಾರಿಗೇ ಆಗಲಿ ಅದೊಂಥರ ಪಾಸಿಟಿವ್ ವೈಬ್ಸ್ ಕೊಡೋ ಅಂಥ ಜಾಗ ಅದು. ಒಂಥರ ಅದು ಚೆನ್ನಾಗಿ ಅನ್ನಿಸ್ತು. ಅಂದರೆ ಹೊಸ ವರ್ಷ ಬರ್ತಾಯಿದೆ, ಆ ಹೊಸ ವರ್ಷ ಟೈಮಲ್ಲಿ ಹೋಗಿದ್ದೊಂಥರ ಖುಷಿ ಅಂತ ಅನ್ನಿಸ್ತು. ಆ ಟೈಮಲ್ಲೇ ನಾವು ಅಲ್ಲಿ ಅಕ್ಕಪಕ್ಕ ಎಲ್ಲ ಹೋಗ್ತಿರ್ಬೇಕಾದಾಗ ಇದು ಎಲ್ಲ ಚಿಕ್ಕ ಚಿಕ್ಕ ಹೆಣ್ಮಕ್ಳುಗಳು, ತುಂಬ ಚಿಕ್ಕ ಚಿಕ್ಕ ಹೆಣ್ಮಕ್ಳುಗಳು ಇದನ್ನು ಹಾಕ್ತಾಯಿದ್ದಿದ್ದು. ಬೆಲ್ಲದ ಮೆಹಂದಿ ಅಂತೆ ಇದು. ಒಂಥರ ಖುಷಿ ಅಂತ ಅನ್ನಿಸ್ತು. ಹೆಣ್ಮಕ್ಳಿಗೆ ಈ ಮೆಹಂದಿ, ಸೀರೆ, ಬಳೆ ಅಂದರೆ ಈ ಪುಟ್ಟದ್ರಲ್ಲೇ ತುಂಬ ಖುಷಿ ಸಿಗೋ ಅಂಥದ್ದು. ಸೊ ಅದು ನೋಡಿದಾಗ ಏನೋ ಒಂಥರ ಅನ್ನಿಸ್ತು, ಹೌದು ಹಾಕ್ಸ್ಕೊಳ್ಳೋಣ ಅನ್ನೋ ಥರ ಫೀಲ್ ಅಂತ ಅನ್ನಿಸ್ತು. ಚೆನ್ನಾಗಿತ್ತದು. ಅಂದರೆ ಟೆಂಪ್ರವರಿ 1-2 ಡೇಸ್ 3 ಡೇಸ್ ಇರುತ್ತೆ ಅಷ್ಟೇನೆ. ಬಟ್ ಒಂಥರ ಖುಷಿ ಕೊಡ್ತು. ಅಲ್ಲಿ ಪಕ್ಕದಲ್ಲಿ ಹೊಳೆ ಇದೆ ಅನಿಸುತ್ತೆ. ಆ ಹೊಳೆಗೇನೋ ಬೆಲ್ಲ ಎಲ್ಲ ಕೊಡ್ತಾರೆ. ಅಂದರೆ ನಮ್ದು ಏನು ವಿಶಸ್ ಇರುತ್ತೆ ಅದನ್ನು ಒಂದೊಂದಾಗಿ ಕೇಳಿಕೊಂಡು ನದಿಗೆ ಬಿಡೋ ಅಂಥದ್ದು. ಆ ಟೈಮಲ್ಲೇ ಇದೆಲ್ಲ ಹಾಕ್ಸ್ಕೊಂಡಿದ್ದು. ಇದಲ್ಲೇ ಪಕ್ಕದಲ್ಲಿ ಇನ್ನೊಂದು ಆಂಜನೇಯನ ಟೆಂಪಲ್ ಇತ್ತು. ಅಂದರೆ ಏನೋ ತುಂಬ ಪವರ್ಫುಲ್ ಅಂತ ಅಂತಾರೆ ಇದು. ಅಂದರೆ ಇದು ಏನಪ್ಪ, ದೊಡ್ಡ ದೊಡ್ಡ ಬಂಡೆಗಳ ನಡುವೆ ಹೋಗೋ ಅಂಥದ್ದು. ಆ್ಯಕ್ಚುಲಿ ನಾವು ಹೋದಾಗ ತುಂಬ ಬಿಸಿಲು ಇತ್ತು. ಸೊ ಆದ್ರೂ ಪಾಪ ಜನಗಳು ಎಷ್ಟೇ ಬಿಸಿಲಾದರೂ ಏನೇ ಆದ್ರೂ ದೇವರು ಅಂತ ಬಂದಾಗ ಅದು ಎಲ್ಲವನ್ನ ಮೀರಿ ನಿಂತ್ಕೊಳ್ಳುತ್ತೆ. ಆ ಥರ ಅದು ಯಾವುದೋ ಶಕ್ತಿ ದೇವತೆ. ಅಲ್ಲಿ ಹೋಗಿದ್ದು. ನೆಕ್ಸ್ಟ್ ಅದಾದಮೇಲೆ ಇದು ರಾಯರದು ಮೂಲ ಸ್ಥಾನ ಅಂತ ಅಂತಾರೆ, ಅಲ್ಲಿಗೆ ಹೋಗಿದ್ದಿದ್ದು. ಅಲ್ಲಿ ಅದ್ರ ಪಕ್ಕದಲ್ಲೇ ಒಂದು ಬಿಚ್ಚಾಲಮ್ಮ ಅಂತ ಒಂದು ಟೆಂಪಲ್ ಮಾಡಿದರು. ಅದು ಚೆನ್ನಾಗಿತ್ತು ಆ ಟೆಂಪಲ್ಲು. ನಾನು ಆ ಕಡೆ ಸೈಡೆಲ್ಲ ಇದೆ ಫಸ್ಟ್ ಟೈಮ್ ಹೋಗಿದ್ದು. ಇದು ರಾಘವೇಂದ್ರದ್ದು ಮೂಲ ಸ್ಥಾನ ಅಂತಾರೆ. ಮೂಲ ಇದು ಅಂತಂದರೆ ಅವರು ಧ್ಯಾನ ಮಾಡ್ತಿದ್ದಂತಹ, ಧ್ಯಾನ ಕೂತ್ಕೋತಿದ್ದಂಥ ಪೀಠ. ಅದನ್ನು ಆ ಥರ ಮಾಡಿ ನೀಟಾಗಿ ಅಲ್ಲಿ ಹೋದಾಗ ಅದನ್ನ ದಡೆ ಅಂದರೆ ನೀರಿನ ಇದರಲ್ಲಿ ದಂಡೆನಲ್ಲಿ ಆ ಟೆಂಪಲ್ ಮಾಡಿರೋದು. ಅದು ಚೆನ್ನಾಗಿದೆ. ಒಂಥರ ಈಗ ಮೂಲ ಸ್ಥಾನ ರಾಘವೇಂದ್ರೆಲ್ಲ ನೆಲೆಸಿದ್ರು ಮಾಡಿದರು ಅಂದರೆ ಒಂಥರ ಖುಷಿ ಕೊಡೋ ವಿಚಾರ. ಇದು ಆನ್ ದಿ ವೇ ನೆಕ್ಸ್ಟ್ ಹೋಗ್ತಿರೋ ಆ ಕಡೆ ಸೈಡೆಲ್ಲ ಜಾಸ್ತಿ ಬಂಡೆಕಲ್ಲು. ನಮ್ಮ ಸೈಡ್ ಮೈಸೂರು ಸೈಡೆಲ್ಲ ನಾವು ಜಾಸ್ತಿ ನೋಡೋದು ತುಂಬ ಏನಂದರೆ ಗ್ರೀನರೀಸ್ ನೋಡ್ತೀವಿ ಜಾಸ್ತಿ. ಆ ಕಡೆ ಸೈಡೆಲ್ಲ ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ಎಲ್ಲ ಹಸಿರು ನೋಡೋಕ್ಕೆ ಸ್ವಲ್ಪ ತೀರಾ ಕಡಿಮೆ ಸಿಗೋ ಅಂಥದ್ದು. ಬಟ್ ಆದರೂ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅದೆಲ್ಲಿ ನೋಡಿದ್ರು ಕಲ್ಲುಗಳು, ಬಂಡೆಕಲ್ಲುಗಳು ಫುಲ್ಲು. ಈವ್ನಿಂಗ್ ಸನ್ಸೆಟ್ ಥರ, ಆ ಸನ್ಸೆಟ್ಟಲ್ಲೂ ಈ ಬಂಡೆಕಲ್ಲು ಮಧ್ಯೆ ಒಂಥರ ಚೆನ್ನಾಗಂತ ಅನ್ನಿಸ್ತಾ ಇತ್ತು. ಇದು ನೆಕ್ಸ್ಟು ಅಲ್ಲೇ ಯಾವುದೋ ಒಂದು ಟೆಂಪಲ್ ಪಕ್ಕದಲ್ಲೇ ತುಂಬ ಅಲ್ಲಿ ಹತ್ತತ್ರ ಸಿಕ್ಕಾಬಟ್ಟೆ ಟೆಂಪಲ್ಸ್ಗಳಿದೆ. ಅಲ್ಲೂದು ಯಾವುದೋ ಟೆಂಪಲ್ ಈವ್ನಿಂಗ್ ಟೈಮ್ ಹೋಗಿದ್ದು ವಿಸಿಟ್ ಕೊಟ್ಟಿತ್ತು. ಇದು ಆ್ಯಕ್ಚುಲಿ ಫೇಮಸ್ ಟೆಂಪಲ್ ಅದು. ಅಲ್ಲೇನೋ ದೊಡ್ಡ ಜಾತ್ರೆ ಎಲ್ಲ ನಡೆಯುತ್ತೆ ಅಂತ ಹೇಳ್ತಾರೆ. ಬಟ್ ನಾವು ಹೋಗೋ ಟೈಮಲ್ಲಿ ತುಂಬ ಫ್ರೀ ಇತ್ತು. ಆ್ಯಕ್ಚುಲಿ ಅದು ಕ್ಯೂ ಎಲ್ಲ ನೋಡಿದರೆ ಆ್ಯಕ್ಚುಲಿ ತುಂಬ ದೊಡ್ಡ ಟೆಂಪಲ್ಲು, ತುಂಬ ದೊಡ್ಡ ಜಾತ್ರೆ ಎಲ್ಲ ಮಾಡ್ತಾರೆ ಅಂತ ಇದ್ರು. ಚೆನ್ನಾಗಿತ್ತು ಅದೂ, ಆ ಟೆಂಪಲ್ಲೂ. ಇದು ಫುಲ್ ಎಲ್ಲಿಂದ ಎಲ್ಲಿಗೆ ಬಂಡೆಕಲ್ಲು ಅಂತಂದರೆ ಸುತ್ತಮುತ್ತ ನೋಡ್ತಾ ಇದ್ರಲ್ಲ ಫುಲ್ ಬರೀ ಕಲ್ಲುಗಳೇ ಕಾಣ್ತಾ ಇರುತ್ತೆ. ಆ ಥರ ಇದು ವ್ಯೂ ಸಿಕ್ಕಿದ್ದು. ಥರ ಚೆನ್ನಾಗಿ ಅನ್ನಿಸ್ತು. ಮಧ್ಯ ಸ್ವಲ್ಪ ಗ್ರೀನರಿ, ಅದ್ರ ಮಧ್ಯ ಬಂಡೆಕಲ್ಲು, ಅಲ್ಲಿ ಸ್ವಲ್ಪ ನೀರು, ಅಲ್ಲಿ ಹೋಗೋ ಅಂಥದ್ದು. ಇದು ಆಂಜನೇಯನ ಗುಡಿ ಅಂತೆ ಅಲ್ಲೊಂದು. ಆಂಜನೇಯಂದು ಇದು ಅಂಜನಾದ್ರಿ ಬೆಟ್ಟ. ಅಂಜನಾದ್ರಿ ಬೆಟ್ಟ ಮೋಸ್ಟ್ ಎಲ್ಲರೂ ಕೇಳಿರ್ತಾರೆ ಆ ಬೆಟ್ಟದ ಬಗ್ಗೆ, ಅಂಜನಾದ್ರಿ ಬೆಟ್ಟದ ಬಗ್ಗೆ. ಅಲ್ಲಿಗೆ ಹೋಗಬೇಕಾದಾಗ ನನ್ನ ಮಗನ ಎತ್ಕೊಂಡು ಹೋಗ್ತಾ ಇರೋದು. ಅವನು ನಡೆಯೋಕ್ಕಾಗಲ್ಲ ಅಂತ ಅಂದಾಗ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಬಟ್ ಆ ಬೆಟ್ಟ ಹತ್ಬೇಕಾದಾಗ ಸೀರಿಯಸ್ಲಿ ಕಷ್ಟ ಅಂತ ಅನ್ನಿಸ್ತು. ಆ ಥರ ಇರಲಿಲ್ಲ. ಆ್ಯಕ್ಚುಲಿ ನಾವು ಹೋಗಿದ್ದು ವೀಕೆಂಡ್ ಟೈಮಲ್ಲಿ. ಎಷ್ಟು ರಶ್ ಅಂತ ಅಂದರೆ, ಆಮೇಲೆ ಡಿಸೆಂಬರ್ ಟೈಮು ಜಾಸ್ತಿ ಎಲ್ಲ ಸ್ಕೂಲ್ಗಳಿಂದ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಿರ್ತಾರೆ ಮೋಸ್ಟು. ಸೊ ಆ ಚಿಕ್ಕ ಮಕ್ಳುಗಳು, ಟ್ರಿಪ್ಪಿಗೆ ಬಂದಿದ್ದ ಮಕ್ಳುಗಳು ಮತ್ತು ಬೇರೆ ಜನಗಳು ಎಲ್ಲರೂ ಸಿಕ್ಕಾಬಟ್ಟೆ ರಶ್ ಜೊತೆಗೆ ಅವ್ರು ಕೊಡ್ತಿದ್ದ ಹುಮ್ಮಸ್ಸು, ಜೈ ಆಂಜನೇಯ ಜೈ ಆಂಜನೇಯ, ಜೈ ಶ್ರೀರಾಮ್ ಜೈ ಶ್ರೀರಾಮ್, ಅದೆಲ್ಲ ಕೇಳ್ತಿದ್ರೆ ಒಂಥರ ಮನಸ್ಸಲ್ಲಿ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ. ಅದ್ರ ಜೊತೆ
ಹತ್ತಕ್ಕೊಂಥರ ಹುರುಪು ಸಿಗುತ್ತೆ. ಖುಷಿ ಕೊಟ್ಟಿದ್ದು. ಆ ಟೈಮಲ್ಲಿ ನನ್ನ ಮಗನ ಹತ್ರ ಹೇಳಿಸ್ತಾ ಇದ್ದಿದ್ದು, ಜೈ ಶ್ರೀರಾಮ್ ಅಂತ ಹೇಳು, ಜೈ ಹನುಮ ಅಂತ ಹೇಳು ಅಂತ ಹೇಳ್ಬಿಟ್ಟು. ಸೊ ಅವನಿಗೀಗಿನ್ನ 2 years 3 months. ಬಟ್ ಅವನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದ. ಚೆನ್ನಾಗಿ ಮಾತಾಡ್ತಾನೆ. ಅಂದರೆ ಆ ಬಿಸಿಲಿಗೂ ಅದಕ್ಕೂ ಹೆವಿ ಇದು ನಾವು ಬೇರೆ ಗಾಳಿ ಬಿಡ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಸ್ವೆಟರು ಟೋಪಿಯಲ್ಲಿ ಹಾಕ್ಬಿಟ್ಟಿದ್ವಿ. ಸೊ ಅದರಿಂದ ಅವನಿಗೊಂಥರ ಕಿರಿಕಿರಿ ಅಂತ ಇತ್ತು. ಆ ಜನಗಳ ರಶ್ಶು ಇದು ಯಾವಾಗ ಮಧ್ಯಾಹ್ನ ಟೈಮ್ ನಾವು ಹೋಗಿದ್ದಿದ್ದು, ಅಷ್ಟು ಬಿಸಿಲಿದ್ರೂ ಅಷ್ಟು ರಶ್ಶು ಜನಗಳು ಎಲ್ಲೆಲ್ಲೂ ಸಿಕ್ಕಾಬಟ್ಟೆ ಫುಲ್ಲು. ಇದಾದಮೇಲೆ ಅಲ್ಲಿಂದ ಹಂಪಿ ಟ್ರಾವೆಲ್ ಮಾಡಿದ್ವಿ. ಸೊ ಅಲ್ಲಿಂದ ಹಂಪಿ 1.5 2 hours ಆಗುತ್ತೆ ಅನಿಸುತ್ತೆ. ಹಂಪಿ ನಾನು ನೋಡಿದ್ದೆ, ಬಟ್ ಇನ್ನೊಂದು ಸರಿ ಫ್ಯಾಮಿಲಿ ಜೊತೆ ಹೋಗಿದ್ದು. ಸೊ ಡಿಸೆಂಬರ್ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಟ್ರಿಪ್ಪಿಗೆ ಬಂದಿರ್ತಾರೆ. ಸೊ ಅಲ್ಲೂ ಹಂಪಿನಲ್ಲೂ ಸಿಕ್ಕಾಬಟ್ಟೆ ರಶ್ ಇತ್ತು. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನೊಂದು ಸಜೆಷನ್ ಏನು ಹೇಳ್ತೀನಂದರೆ, ಎಕ್ಸ್ಪೀರಿಯೆನ್ಸಲ್ಲಿ ಹೇಳಿದ್ದು, ಈ ಡಿಸೆಂಬರ್ ಟೈಮಲ್ಲಂತೂ ಎಲ್ಲಿಗೂ ಟ್ರಿಪ್ಪಿಗೆ ಹೋಗಲೇಬಾರ್ದು ಅಂತ ಫೀಲ್ ಆಯಿತು ನನಗೆ. ಎಲ್ಲಿ ಹೋದ್ರೂ ರಶ್ಶು. ಈ ಇದರಲ್ಲಂತೂ ಹಂಪಿನಲ್ಲಂತೂ ಫುಲ್ ಎಲ್ಲ ಕಡೆ ಟಿಕೆಟ್ ಸಿಸ್ಟಮು, ಕ್ಯೂ ಸಿಸ್ಟಮ್ ಮಾಡಿಬಿಟ್ಟು ಏನು ಫುಲ್ ಎಲ್ಲ ಕಡೆ ವೆಯ್ಟಿಂಗ್. ನಾವು ಅರ್ಧ ಟ್ರಿಪ್ಪಲ್ಲಿ ವೆಯ್ಟಿಂಗೇ ಅರ್ಧ ಕಾಲ ಕಳೆದ್ಬಿಟ್ವಿ. ಆ ಥರ ಆಗೋಯಿತು ಫುಲ್ಲು. ಹೆವಿ ಬಿಸಿಲಿರುತ್ತೆ, ಪೇಷನ್ಸ್ ಲೆವೆಲ್ ಇರಲ್ಲ, ಅದ್ರ ಮಧ್ಯ ವೆಯ್ಟ್ ಮಾಡೋದು. ಸೊ ಸಿಕ್ಕಾಬಟ್ಟೆ ಒಂಥರ. ನಾವು ಆ್ಯಕ್ಚುಲಿ ಬೆಂಗಳೂರಿಂದ ಟ್ರಾವೆಲ್ ಮಾಡಿದ್ದು, ಅದಕ್ಕೂ ಒಂಥರ ಫುಲ್ಲು ಟ್ರಿಪ್ಪು ಖುಷಿ ಅಂತ ಅನಿಸ್ತಿರುತ್ತೆ. ಬಟ್ ಆದರೆ ಒಂಥರ ಹೆಕ್ಟಿಕ್ ಅಂತ ಅನಿಸ್ಬಿಡ್ತು ಸಿಕ್ಕಾಬಟ್ಟೆ. ಇದು ಅಲ್ಲೂ ಹಂಪಿನಲ್ಲೇ ಟೆಂಪಲ್ ವಿಸಿಟ್ ಮಾಡಿದ್ದು. ಅಲ್ಲಂತೂ ಹಂಪಿ ಒಂದು ದಿನಕ್ಕೆ ಸೀರಿಯಸ್ಲಿ ಕವರ್ ಮಾಡೋಕ್ಕಾಗೋದೇ ಇಲ್ಲ. ಅಟ್ಲೀಸ್ಟ್ ಒಂದು 2 days ಬೇಕು ಹಂಪಿ ನಾವು ನೀಟಾಗಿ ನಿಧಾನಕ್ಕೆ ನೋಡ್ಕೊಂಬರ್ತೀವಿ ಅಂತಂದರೆ. ಮತ್ತು ಅಲ್ಲಿ ಮಾಡಿರುವಂತಹ ಆರ್ಕಿಟೆಕ್ಚರಿಗೆ ಒಂದು ಸಲ್ಯೂಟ್ ಮಾಡಲೇಬೇಕು. ಅಷ್ಟು ಡೀಟೇಲಿಂಗ್ ಇರುತ್ತೆ, ಅಷ್ಟು ನೀಟಾಗಿರುತ್ತೆ. ಸೊ ಇದು ವಿರೂಪಾಕ್ಷ ಟೆಂಪಲ್ ಹತ್ರದಲ್ಲಿ ಫಸ್ಟ್ ಆ್ಯಕ್ಚುಲಿ ವಿರೂಪಾಕ್ಷ ಟೆಂಪಲ್ ಹತ್ರ ಈ ಥರ ವ್ಯೂ ಇರಲಿಲ್ಲ. ಈಗ ಮೇ ಬಿ ಮಾಡಿದ್ದಾರೆ ಅನಿಸುತ್ತೆ. ನಾನು ಫಸ್ಟ್ ಒಂದು ಸರಿ ಹೋದಾಗ ಒಂದು 8-10 yearsಯಿಂದ ಈ ಥರ ಇರಲಿಲ್ಲ. ಬಟ್ ಇವಾಗ ಅಲ್ಲಿ ವಿರೂಪಾಕ್ಷ ಟೆಂಪಲ್ ಪಕ್ಕ ತುಂಬ ಬಂಡೆ ಕಲ್ಲುಗಳೆಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೂತ್ಕೊಳ್ಳೋಕ್ಕೆ ಮಾಡೋಕ್ಕೆ. ಆ್ಯಕ್ಚುಲಿ ನಾನೀಗ ರೀಸೆಂಟಾಗಿ ಒಂದು ಫಿಲ್ಮ್ ನೋಡಿದೆ, ಕಲ್ಟ್ ಅಂತ, ಕನ್ನಡದ್ದು, ರಚಿತಾ ರಾಮ್ ಮಾಡಿದ್ದಾರೆ. ಅದರಲ್ಲಿ ಹಂಪಿನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ ಟೈಮಲ್ಲಿ ನಾನು ಅದು ಫಿಲ್ಮ್ ನೋಡಿದಾಗ ಅಂದ್ಕೊಂಡೆ, ಹೌದು ನಾವು ರೀಸೆಂಟಾಗಿ ನೋಡಿದ ಪ್ಲೇಸು ಅಲ್ಲೆಲ್ಲ ಶೂಟ್ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ. ಅಂದರೆ ಪೇಷನ್ಸಿಂದ ಈವ್ನಿಂಗ್ ಟೈಮ್ ಹೋದ್ರೆಲ್ಲ ನೀಟಾಗೆಲ್ಲ ಹತ್ತಬೋದು, ಮೇಲೆ ಹತ್ತಿ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನಾವು ಮಧ್ಯಾಹ್ನ ಹೋಗಿದ್ರಿಂದ ಅಲ್ಲೆಲ್ಲ ಹತ್ತಕ್ಕಾಗಿಲ್ಲ. ಸೊ ಆಮೇಲೆ ನಾವು ಮತ್ತೆ ಅದ್ರ ನಾಳೆ ರಿಟರ್ನ್ ಬರೋದಿತ್ತು. ಸೊ ಅದರಿಂದ ಹೋಗೋಕ್ಕಾಗಿಲ್ಲ. ಆ ಟೆಂಪಲ್ ಒಳಗಡೆನೂ ರಶ್ಶು, ನೀವು ನೋಡ್ತಿರ್ಬೋದು ಎಲ್ಲೆಷ್ಟು ಜನಗಳು ಕಾಣಿಸ್ತಿದ್ದಾರೆ ಅಂತ ಅಷ್ಟು. ಇದು ಕಲ್ಲಿನ ರಥ, ಈಗ ತುಂಬ ಎಲ್ಲ ಫೇಮಸ್ ಆಗಿತ್ತಲ್ಲ, 50 rupees ನೋಟ್ ಇಟ್ಕೊಂಡು ಎಲ್ಲರೂ ಫೋಟೋ ತೊಗೊಳ್ಳೋ ಅಂಥದ್ದು. ಅದಕ್ಕೆ ಅರ್ಧ ಜನ ಕಲ್ಲಿಂದು ರಥದ ಹತ್ರ ನಿಂತ್ಬಿಟ್ಟಿದ್ರು. ಆಮೇಲೆ ಇದು ಮ್ಯೂಸಿಕಲ್ ಪಿಲ್ಲರ್ಸು. ಸೊ ಕೆಲವು ಜನ ಇದನ್ನೆಲ್ಲ ಫೀಲ್ ಮಾಡ್ತಿದ್ದಾರೆ. ಈ ಸೋಷಿಯಲ್ ಮೀಡಿಯಾ ಬಂದಾಗಲಿಂದ ಯಾವುದೊಂದು ಟ್ರೆಂಡ್ ಇರುತ್ತೆ, ಅದನ್ನು ಜನಗಳು ತುಂಬ ಬೇಗ ಅದ್ರ ಕಡೆ ಒಲವು ತೋರಿಸ್ತಾರೆ. ಸೊ ಇಲ್ಲೆಲ್ಲ ಜನಗಳು ಕಡಿಮೆ, ಬಟ್ ಆದರೆ ಆ ಕಲ್ಲಿನ ರಥದ ಹತ್ರ ಮಾತ್ರ ಹೆವಿ ಜನ ಇದ್ದರು. ಸೊ ಇದಾದಮೇಲೆ ಅಲ್ಲಿಂದ ಇದು ಕೂಡಲ ಸಂಗಮ ದೇವ. ಸೊ ಕೂಡಲ ಸಂಗಮ ನಾವು ಹೋಗಿರಲಿಲ್ಲ, ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಅರ್ಲಿ ಮಾರ್ನಿಂಗ್ ಥರ ಅಲ್ಲಿ ಪೂಜೆಗೆ ಹೋಗಿದ್ವಿ ನಾವು. ಅಲ್ಲಿ ಅರ್ಲಿ ಮಾರ್ನಿಂಗು ಟಿಕೆಟ್ ಸಿಗುತ್ತೆ ಕೂಡಲ ಸಂಗಮದಲ್ಲಿ, ಅಂದರೆ ರುದ್ರಾಭಿಷೇಕ ಮಾಡಿಸೋದಕ್ಕೆ. ಸೊ ಆ ಬೆಳಗ್ಗೆ ಟೈಮು ಫ್ರೆಶ್ ಆಗಿ ಸ್ನಾನ ಮಾಡಿ ಒಂಥರ ಅದು ಈ ಪುಣ್ಯಕ್ಷೇತ್ರಗಳಿಂದಲೇ ಒಂಥರ ಪಾಸಿಟಿವ್ ಫೀಲ್ ಕೊಡುತ್ತೆ ಸಿಕ್ಕಾಬಟ್ಟೆ. ಸೊ ಅದೂ ಆ ಮಾರ್ನಿಂಗ್ ವೈಬ್ಸು. ಇಲ್ಲಿಗೂ ಸಹ ಸ್ಕೂಲ್ ಮಕ್ಕಳು ಬಂದಿದ್ದರು. ಅಷ್ಟು ಅದು ಟ್ರಿಪ್ ಅನ್ನಲ್ಲ. ಇದು ರುದ್ರಾಭಿಷೇಕ ಟಿಕೆಟ್ ತೊಗೊಂಡ್ರೆ ನಮ್ಮನ್ನು ಕೂರಿಸಿನೇ ನಮ್ಮ ಕೈಯಾರೆನೇ ಅಭಿಷೇಕ ಮಾಡಿಸ್ತಾರೆ ಬಸವಣ್ಣವ್ರು. ಇದೊಂಥರ ಚೆನ್ನಾಗಿ ಅನ್ನಿಸ್ತು. ಈಗ ನಾವು ಬೇರೆ ಕಡೆ ಎಲ್ಲ ಏನು ನೋಡಿರ್ತೀವಿ ಅಂತಂದರೆ, ಈಗ ಅಭಿಷೇಕ ಟಿಕೆಟ್ ತೊಗೊಂಡಿದ್ದೀವಿ ಅಂತಂತಂದರೆ ಸೊ ಅವ್ರು ಮಾಡ್ತಾವ್ರು, ನಾವು ಕೂತ್ಕೊಂಡು ಭಕ್ತಿಯಿಂದ ನೋಡೋದು. ಆ ಥರ ನಾನು ಎಲ್ಲ ಟೆಂಪಲ್ ಮೋಸ್ಟ್ ನಾನು ನೋಡಿದ್ದು. ಬಟ್ ಇದೊಂಥರ ಖುಷಿ ಅಂತ ಅನ್ನಿಸ್ತು. ಅಂದರೆ ಯಾರು ನಾವು ತೊಗೊಂಡಿರ್ತೀವಿ ಅವ್ರ ಮನೇಲಿ ಯಾರು ಒಬ್ಬರು ಅವ್ರ ಹತ್ರ ಹೋಗ್ಬಿಟ್ಟು ಅವ್ರ ಕೈಯಿಂದನೇ ಅಭಿಷೇಕ ಮಾಡಿಸಿ ಆ ಮೂರ್ತಿನೆಲ್ಲ ಇದು ಮಾಡಿಸಿ ಅಭಿಷೇಕ ಮಾಡಿಸೋದು. ಇದು ಒಂಥರ ಚೆನ್ನಾಗಿ ಅನ್ನಿಸ್ತು. ತುಂಬ ಹತ್ತಿರದಿಂದ ಕಾಮಾಗಿ ನೋಡ್ತು. ಇದು ಗರ್ಭಗುಡಿ ಒಳಗಡೆ ಸ್ಟೆಪ್ಸ್ ಎಲ್ಲ ಕೆಳಗಡೆ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಕೂಡ ಅದ್ರದ್ದು
ಅವ್ರದ್ದು ಐಕ್ಯ ಆಗಿದ್ದ ಜಾಗ ತುಂಬ ಇದು ಮಾಡಿ. ಆಮೇಲೆ ಅಲ್ಲಿ ಶಿವಲಿಂಗಗಳಿಟ್ಟು ದಂಡೇಲಿಯಲ್ಲಿ ನೀರಿದೆಯಲ್ಲ, ಕೂಡಲ ಸಂಗಮದ್ದು ನೀರು ಅಲ್ಲಿ ಆ ದಂಡೇಲಿ ಇದು ಟೆಂಪಲ್ ಇರೋದ್ರಿಂದ ಇದು ಒಂಥರ ಚೆನ್ನಾಗಿ ಅನ್ನಿಸ್ತು. ಅಲ್ಲೆಲ್ಲ ಲಿಂಗಗಳೆಲ್ಲ ಇತ್ತು. ಆಮೇಲೆ ಅಲ್ಲಿ ಇನ್ನೊಂದು ಏನಂತಂದರೆ ಎಲ್ಲ ಕಡೆನೂ ಒಂದೊಂದು ವಚನಗಳು ಹಾಕಿದ್ದಾರೆ. ಅಲ್ಲಮ್ಮ ಪ್ರಭುದಿರ್ಬೋದು, ಅಕ್ಕಮಹಾದೇವಿದಿರ್ಬೋದು, ಬಸವಣ್ಣನವ್ರದ್ದಿರ್ಬೋದು, ತುಂಬ ಆ ಥರ ಎಲ್ಲ ಕಡೆ ಅವ್ರದ್ದು ವಚನಗಳನ್ನ ಹಾಕಿದ್ದಾರೆ. ಆಮೇಲೆ ಅಲ್ಲೇ ನೆಕ್ಸ್ಟು ಬೋಟಿಂಗ್ ಇರುತ್ತೆ. ಒಂದು 5 ಮಿನಿಟ್ಸ್ ಅನ್ಸುತ್ತೆ ಅದು ಬೋಟಿಂಗು. 5 ಮಿನಿಟ್ಸ್ ಕರ್ಕೊಂಡೋಗಿ ಒಂದು ರೌಂಡ್ ಕರ್ಕೊಂಬಂದು ಇದು ಮಾಡಿಸ್ತಾರೆ. ಇದು ಒಂಥರ ಚೆನ್ನಾಗಿತ್ತು ಬೋಟಿಂಗೂನು. ಅಲ್ಲಿ ದೂರದಿಂದ ಈ ನೀರಿಂದ ಅದು ದಂಡೆಲಿರೋ ಟೆಂಪಲ್ ನೋಡೋಕ್ಕೆ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು. ಅದು ಚೆನ್ನಾಗಿತ್ತು ಬೋಟಿಂಗು. ಆ್ಯಕ್ಚುಲಿ ನಾವು ಫ್ಯಾಮಿಲಿ ಹೋಗಿದ್ವಿ. ನಮ್ಮಮ್ಮ, ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಮತ್ತು ನಮ್ಮ ಅಕ್ಕನ ಮಗಳು. ಅವಳಿಗೇನೋ ಕ್ರಿಸ್ಮಸ್ ಹಾಲಿಡೇ ಇತ್ತು ಅಂತೇಳ್ಬಿಟ್ಟು ಬಂದಿದ್ಲು. ಸೊ ಆ ಟೈಮಲ್ಲಿ ಹೋಗಿದ್ದು ಟ್ರಿಪ್ ಇದು ಎಂಡಿಂಗಲ್ಲಿ. ಚೆನ್ನಾಗಂತ ಅನ್ನಿಸ್ತು. ಬಟ್ ಆದರೆ ನಂದು ಮಗ 2 ಇಯರ್ ಆಗಿರೋದ್ರಿಂದ ಅವನಿಗೆ ಸ್ವಲ್ಪ ಆ ಕಡೆ ಜಾಸ್ತಿ ಬಿಸಿಲು ತಡಿಯೋಕ್ಕೆ ಸ್ವಲ್ಪ ಡಿಹೈಡ್ರೇಷನ್ಸ್ ಪ್ರಾಬ್ಲಮ್ ಆ ಥರ ಆಗ್ತಾಯಿತ್ತು. ಆಮೇಲೆ ತುಂಬ ಸಿಕ್ಕಾಪಟ್ಟೆ ಟ್ರಾವೆಲಿಂಗ್ ಆಯಿತು. ಬೆಂಗಳೂರಿಂದ ಅಲ್ಲಿ ಹೋಗಿ ಮಂತ್ರಾಲಯದಿಂದ ಹಂಪಿಯಿಂದ ಕೂಡಲ ಸಂಗಮ. ಆಮೇಲೆ ಇದು ಬಾದಾಮಿ ಕೇವ್ಸು. ಆ್ಯಕ್ಚುಲಿ ಬಾದಾಮಿ ಸರಿಯಾಗಿ ನೋಡೋಕ್ಕಾಗಿಲ್ಲ. ಯಾಕೆಂತಂದರೆ ನಾವು ಅಲ್ಲಿ ಬಾದಾಮಿಗೆ ಬರೋ ಅಷ್ಟರಲ್ಲಿ ನನ್ನ ಮಗನ ಹೆಲ್ತ್ ಸ್ವಲ್ಪ, ಅವನಿಗೆ ಫೀವರ್ ಬರೋಕ್ಕೆ ಸ್ಟಾರ್ಟ್ ಆಗೋಗಿತ್ತು. ಸುಮ್ಮನೆ ರಿಸ್ಕ್ ತೊಗೊಳಕ್ಕಾಗಲ್ಲ ಅಂತ ಆ್ಯಕ್ಚುಲಿ ಇದು ಬಾದಾಮಿ ಕೇವ್ಸ್ ನಾವು ಹತ್ತಕ್ಕಾಗಲೇ ಇಲ್ಲ. ಸುಮ್ಮನೆ ಕೆಳಗಿಂದ ನೋಡಿ, ಅಲ್ಲಿ 5 ಕೇವ್ಸ್ ಇರುತ್ತೆ. ಆಮೇಲೆ ಮತ್ತೆ ಇನ್ನೂ 2-3 ಟೆಂಪಲ್ ಹೇಳಿದ್ರು ಅಲ್ಲಿ ಟೂರಿಸ್ಟು. ಬಟ್ ನಮಗೆ ಅದನ್ನ ಕವರ್ ಮಾಡೋಕ್ಕಾಗಿಲ್ಲ.